ಈ ಗಂಟು ಮಾಡಬೇಕಾದ್ರೆ ಒಂದು ಸ್ಪೆಷಲ್ ಒಂದು ವಸ್ತುನ ಹಾಕಬೇಕು. ಅದೇನು ವಸ್ತು ಅಂತ ನಾನು ಗಂಟು ಮಾಡುವಾಗ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಇದು ಬೇಕೇ ಬೇಕು. ಈ ಗಂಟು ಲಕ್ಷ್ಮೀ ಸಂಕೇತ. ಲಕ್ಷ್ಮಿಗೇನೇನು ಇಷ್ಟವಾಗಿರೋದೆಲ್ಲ ಈ ಗಂಟಲ್ಲಿದೆ. ಏನೇನು ಅಂತ ವಿಡಿಯೋ ನೋಡೋಣ ಬನ್ನಿ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕುದುರೆಲಾಳದ ವಿಡಿಯೋ ಹಾಕಿದ್ದೆ, ಯಾವ ಥರ ಕುದುರೆಲಾಳ ತರಬೇಕು, ಎಲ್ಲಿ ಸಿಗುತ್ತೆ ಅಂತ ಹಾಕಿದೆ. ತುಂಬ ಜನ ಬಂದು ನನಗೆ ವಾಟ್ಸಪ್ಪಲ್ಲಿ ಬರಿತಾ ಇದ್ದಾರೆ, ನಮಗೂ ಸಿಗುತ್ತಾ, ನಮಗೂ ತಂದು ಕೊಡ್ತೀರಾ, ನಮ್ಮ ಮನೆ ಹತ್ರ ಎಲ್ಲ ಸಿಗಲ್ಲ, ನಾವು ತುಂಬ ದೂರ ಇದ್ದೀವಿ ಅಂತಿದ್ದಾರೆ. ದಯವಿಟ್ಟು ಆಗಲ್ಲ ನನಗೆ, ಯಾಕಂದರೆ ಪ್ರತಿಯೊಂದಕ್ಕೂ ನಾನು ಅಲ್ಲಿಗೆ ಹೋಗೋದಕ್ಕಾಗಲ್ಲ. ನಮ್ಮ ಮನೆಗೂ ನಾನು ಇರೋ ಜಾಗಕ್ಕೂ ನಾನು ಮಾರ್ಕೆಟು ತುಂಬ ದೂರ ಆಗುತ್ತೆ, ದಯವಿಟ್ಟು ಕ್ಷಮಿಸಿ. ನಾನು ಬೆಂಗಳೂರಲ್ಲಿ ಇರೋರಿಗೆ ಇಲ್ಲಿ ಸಿಗುತ್ತೆ ಅಂತ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ. ನಾನು ಹೇಳಿದ್ನಲ್ಲ, ನಿಮಗೆ ನಿಮ್ಮ ಕಡೆ ಎಲ್ಲಾದರೂ ಕುದುರೆ ಜಟ್ಕ ಬಂಡಿ ಇರುತ್ತಲ್ಲ, ಅವ್ರನ್ನ ಕೇಳಿ ನೋಡಿ. ಅವರು ಒಂದು 100-150 ರೂಪಾಯಿ ತೊಗೊಳ್ಬೋದು, 150-200 ರೂಪಾಯಿ ಎಷ್ಟಾದರೂ ಆಗಲಿ, ಬಳಸಿರೋದೇ ಕೊಡಿ ಅಂತ ಕೇಳಿ ಕೊಡಿ, ಖಂಡಿತ ಕೊಡ್ತಾರೆ. ಮೈಸೂರಲ್ಲೂ ತುಂಬ ಇದೆ, ಆ ಥರ ನಿಮ್ಮೂರಲ್ಲೂ ಇರುತ್ತೆ, ತೊಗೊಳ್ಬೋದು. ಇವಾಗ ನಾನು ವಿಡಿಯೋ ಹೇಳಿದ್ದೆ ಗರುಡಕಾಯಿ ಅಂತ, ಅದ್ರದ್ದು ವಿಡಿಯೋ ನೆಕ್ಸ್ಟ್ ಮಾಡ್ತೀನಿ. ಈಗ ಎಲ್ಲರೂ ಲಾವಂಚ ಬೇರ್ತು ಗೋಮತಿ ಚಕ್ರ ಅದೆಲ್ಲ ಹೇಗಿರುತ್ತೆ ನಮ್ಗೆ ಹತ್ರದಿಂದ ತೋರಿಸಿ, ಎಷ್ಟು ಇಡಬೇಕು ಏನು ಅಂತ ಹೇಳಿದ್ದಾರೆ. ಬಿಸ್ನೆಸ್ ವ್ಯಾಪಾರ ಸ್ಥಳಕ್ಕಾಗಲಿ, ಮನೇಲಿ ದುಡ್ಡು ಸೇರೋದಾಗಲಿ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದಂತ ಸಮಸ್ಯೆ ಇರುತ್ತೆ. ನಾನು ನಿಜ ಹೇಳ್ತೀನಿ, ನಾನು ಏನು ಇವೆಲ್ಲ ಮಾಡಿದ್ಮೇಲೆ ನಾನೊಂದು ಬಿಸ್ನೆಸ್ ಕೈ ಹಾಕ್ತೆ, ತುಂಬ ಅಂದರೆ ತುಂಬ ಇಂಪ್ರೂವ್ ಆಯಿತು. ನೀವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ತೊಗೊಳ್ತಾ ಇರೋರಿಗೆ, ಮುಂದೆ ತೊಗೊಂಡು ಎಲ್ರಿಗೂ ಒಳ್ಳೆಯದಾಗಿದೆ ಎಲ್ರಿಗೂ. ಮತ್ತು ನಾನು ಯೂಟ್ಯೂಬಿಂದನೇ ನನಗೆ ಇದೆಲ್ಲ ಸಿಕ್ಕಿತ್ತು. ಯೂಟ್ಯೂಬಿಂದ ನೀವೆಲ್ಲ ಸಿಕ್ಕಿರೋದು, ಯೂಟ್ಯೂಬಿಂದ ನಾನು ಬಿಸ್ನೆಸ್ ಶುರು ಮಾಡಿರೋದು ಅಲ್ವಾ. ಹಾಗಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈಗ ಎಷ್ಟು ಹಾಕಬೇಕು ಎಲ್ಲಿ ಅಂತ ನೋಡಿ. ನಿಮಗೆ ಇವಾಗ ಶುಕ್ರವಾರ ಅಮಾವಾಸ್ಯೆ ಬಂತು, ನೀವು ಅವತ್ತಾದರೂ ತೊಗೊಳ್ಳಿ. ಇಲ್ಲ ನಾವು ಹಳ್ಳಿಲಿದ್ದೀವಿ, ನಮಗೆಲ್ಲ ಸಿಗ್ತಾ ಇಲ್ಲ ಅಂತಂದರೆ ಪರವಾಗಿಲ್ಲ, ಈ ಶುಕ್ರವಾರನೇ ಮಾಡಬೇಕು ಅಂತಿಲ್ಲ. ಯಾವಾಗಾದರೂ ಅಮಾವಾಸ್ಯೆಗೆ ಮಾಡಿ, ಹುಣ್ಣಿಮೆಗೆ ಮಾಡಿ ತಂದಿಟ್ಕೊಳ್ಳಿ. ಹಿಂದಿನ ದಿವಸನೇ ತಂದಿಟ್ಕೊಳ್ಳಿ. ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸನೇ ಎಲ್ರಿಗೂ ಹೋಗಿ ತೊಗೊಂಡು ಬರೋದಕ್ಕಾಗಲ್ಲ ಅಲ್ವಾ. ಇಲ್ಲ ಆನ್ಲೈನಲ್ಲಿ ಸಿಕ್ಕಿದ್ರೆ ಆನ್ಲೈನ್ ತರಿಸಿಟ್ಕೊಳ್ಳಿ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಾಡಿ ಅಂತ ಹೇಳ್ತಿರೋದು ನಾನು. ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡಿ, ಬಾಗಿಲಿಗೆ ನೀರು ಹಾಕಿ, ರಂಗೋಲಿ ಹಾಕಿ, ನೀವು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ, ದೇವ್ರ ಮನೆ, ನಮ್ಮ ಮನೇಲಿ ದೇವ್ರ ಮನೆ ಅಂತ ಸಪ್ರೇಟ್ ಆಗಿಲ್ಲ, ನಾನು ಏನಿದ್ರು ಇಲ್ಲೇ ಕೂತ್ಕೊಂಡು ಮಾಡಬೇಕು. ದೇವ್ರ ಮನೆ ಸಪ್ರೇಟಾಗಿದ್ದರೆ ದೇವ್ರ ಮನೆ ಒಳಗಡೆ ಕೂತ್ಕೊಂಡು ಮಾಡಿ. ಇಲ್ವಾ, ಭಕ್ತಿ ಒಂದಿದ್ರೆ ಏನು ಬೇಕಾದರೂ ಮಾಡ್ಬೋದು ನಾವು. ಭಕ್ತಿಯಿಂದ ಮಾಡಿ, ನಾನು ಯಾವುದೇ ಹೇಳೋದು ಭಕ್ತಿಯಿಂದ ಮಾಡಿ. ಇವಾಗ ನಾನು ವಿಡಿಯೋದಲ್ಲಿ ಮಾತಾಡ್ತಾ ಮಾಡ್ತೀನಿ, ನಾನು ಮಾಡಿಟ್ಟಿದ್ದೀನಿ ನಾನು. ಆದರೆ ಇದು ವಿಡಿಯೋಗಂತ ಮಾಡಿ ತೋರಿಸ್ತಿರೋದಷ್ಟೇ ಹೊರತು ಭಕ್ತಿಯಿಂದ ಮಾಡಿ. ನಿಮ್ಗೆ ಏನು ಮನಸ್ಸಲ್ಲಿ ಅನಿಸುತ್ತೆ ಅದನ್ನು ಅಂದ್ಕೊಂಡು, ಒಳ್ಳೆ ಮನಸ್ಸಂದ ಆಗುತ್ತಾ ಇದು ನಾನು ಮಾಡಿದ್ರೆ ಆಗುತ್ತಾ, ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಆಗುತ್ತಾ ಅಂತ ನಿಮಗೆ ನೀವೇ ಪ್ರಶ್ನೆ ಮಾರ್ಕ್ ಹಾಕ್ಕೊಬೇಡಿ. ಹಾಗೇ ಆಗುತ್ತೆ, ನನಗೆ ಒಳ್ಳೇದಾಗೆ ಆಗುತ್ತೆ, ನಾನು ಒಳ್ಳೇದು ಮಾಡೇ ಮಾಡ್ತೀನಿ, ಆಗುತ್ತೆ ಅಂತ ಈ ಥರ ಮನಸ್ಸಲ್ಲಿ ಅಂದ್ಕೊಂಡು ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಮತ್ತು ಮನಸ್ಸಲ್ಲಿ ಕೆಟ್ಟ ಭಾವನೆ ಇಟ್ಕೊಂಬೇಡಿ. ಅವ್ರಿಗೆ ಒಳ್ಳೇದಾಗಿದೆ, ನನಗೆ ಒಳ್ಳೇದು ಮಾಡಪ್ಪ, ಆ ಥರ ಅಂದ್ಕೊಳ್ಳೇಬೇಡಿ. ಒಳ್ಳೇದು ಅವ್ರವ್ರು ಮಾಡಿದ ಕರ್ಮ ಅವ್ರವ್ರು ಮಾಡಿದ ಕರ್ಮ, ಅವ್ರವ್ರು ಮಾಡಿದ ಫಲ, ಪುಣ್ಯದ ಫಲ ಅವ್ರವ್ರಿಗೆ ಸೇರುತ್ತೆ. ನಾವೇನು ಮಾಡಿದ್ದೀವಿ ನಮ್ಗೆ ಅದಷ್ಟು ಸೇರುತ್ತೆ. ಹಾಗಾಗಿ ನಾನು ಹೇಳೋದು, ಬೇರೆಯವ್ರು ಬೆಳೆದ್ರು ನಾನು ಬೆಳಿಬೇಕು, ಆ ಥರ ಮನಸ್ಸಲ್ಲಿ ಯಾವುದೂ ಇಟ್ಕೊಂಬಿಡಿ. ಬಿಸ್ನೆಸ್ಸಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ, ದುಡ್ಡು ಕಾಸು ಯಾವುದ್ರಲ್ಲೂ ಆ ಥರ ಇಟ್ಕೊಂಬಿಡಿ. ನಮ್ಗೆ ಎಷ್ಟು ದೇವ್ರು ಕೊಡಬೇಕು ಅಂತಿದ್ದಾನೆ ಅಷ್ಟೇ. ನನಗೆ ಇಷ್ಟು ತಿನ್ನೋದಷ್ಟೇ ಶಕ್ತಿ, ನನಗೆ ಅಷ್ಟೇ ಹೊಟ್ಟೆಯಲ್ಲಿ ಆಗೋದು. ಒಬ್ರೊಬ್ರು ಇಷ್ಟು ತಿಂತಾರೆ, ದೇವ್ರು ಅಷ್ಟು ಅವ್ರಿಗೆ ಆರೋಗ್ಯ ಕೊಟ್ಟಿರ್ತಾನೆ, ಜೀರ್ಣ ಶಕ್ತಿ ಕೊಟ್ಟಿರ್ತಾನೆ. ನನಗೆ ಎಷ್ಟು ಜೀರ್ಣ ಮಾಡ್ಕೊಳ್ಳೋಕೆ ಶಕ್ತಿ ಇದೆಯೋ ಅಷ್ಟೇ ತಿನ್ನೋಕ್ಕಾಗೋದು ಅಲ್ವಾ. ಅವ್ರಿಗೆ ಹಂಗಾಯ್ತು, ಇವ್ರಿಗೆ ಹಂಗಾಯ್ತು, ನನಗೆ ಹಂಗೆ ಮಾಡಪ್ಪ, ದಯವಿಟ್ಟು ಆ ಥರ ಕೇಳ್ಕೊಬೇಡಿ. ನೀವು, ನಾನು ಹೇಳೋದು ಭಕ್ತಿಯಿಂದ ಕೇಳ್ಕೊಳ್ಳಿ. ಭಕ್ತಿಯಿಂದ ನಿಮ್ಗೆ ಏನಾಗಬೇಕು, ಒಂದು ವ್ಯಾಪಾರ ಆಗಬೇಕಾ, ನೀವೇನು ವ್ಯಾಪಾರ ಮಾಡ್ತಾ ಇದ್ದೀರಾ, ವ್ಯಾಪಾರ ಸ್ಥಳಕ್ಕೆ, ಮನೆಗಾಗಲಿ, ಯಾವುದಕ್ಕೆ ಆಗಲಿ, ಬಾಡಿಗೆ ಮನೆನ, ಸ್ವಂತ ಮನೆನ, ಲೀಸ, ನಾವಿರೋವರೆಗೂ ನಮ್ಮ ಸ್ವಂತನೇ ಅಲ್ವಾ. ಇದು ನಾವಿವಾಗಿದ್ದೀವಿ, ನಮ್ಮ ಸ್ವಂತ ಮನೆಯೇ ನಾವಿರೋವರೆಗೂ. ಹಾಗಾಗಿ ಆ ಮನೆ ಈ ಮನೆ ಅಂತ ಹೇಳಬೇಡಿ. ಖಂಡಿತ ನಾನಿವಾಗ ಏನೇನು ಅಂತ ತೋರಿಸ್ತೀನಿ, ಎಷ್ಟೆಷ್ಟು ತೊಗೊಳ್ಬೇಕು ಏನು ಅಂತ ನಿಮಗೆ ಇದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ. ಪೂಜಾ ಸಾಮಗ್ರಿಗಳು ಸಿಗುತ್ತಲ್ವ, ಇವಾಗ ಎಲ್ಲ ಕಡೆನೂ ಎಲ್ಲ ಐಟಮು ಸಿಗುತ್ತೆ. ಮೊದಲು ಸಿಗೋದು ತುಂಬ ಕಷ್ಟ ಆಗ್ತಿತ್ತು, ಇವಾಗ ಪ್ರತಿಯೊಂದು ಐಟಮ್ ಪ್ರತಿಯೊಂದು ಅಂಗಡಿಲೂ ಸಿಗುತ್ತೆ.
ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ, ಮತ್ತು ಪೂಜಾ ಸಾಮಗ್ರಿಗಳೆಲ್ಲ ಸಿಗುತ್ತಲ್ಲ ಆ ಅಂಗಡಿಲಿ ಸಿಗುತ್ತೆ. ಅಲ್ಲಿಂದ ತೊಗೊಂಡು ಬನ್ನಿ. ಏನೇನು ತರಬೇಕು ಏನು ಅಂತ ನಾನಿವಾಗ ಕರೆಕ್ಟಾಗಿ ಹೇಳ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತೆ ಮತ್ತೆ ಬಂದೆ ನನಗೆ ಕಾಮೆಂಟ್ ಮಾಡಬೇಡಿ. ಈಗ ಏನೇನು ಬೇಕು ಅಂತ ನೋಡೋಣ. ಯಾವ ವಾರ ಆದರೂ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ, ನಿಮ್ಗೆ ಯಾವಾಗಾದರೂ ಭಾನುವಾರ, ಅಮಾವಾಸ್ಯೆ ಬಂದು ಭಾನುವಾರ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮಾಡಿ, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಮಾಡಿ. ನೀವು ಹೆಣ್ಮಕ್ಳು ಹೊರ್ಗಡೆ ಆಗೋದು, ಮನೇಲೇನೋ ಅವ್ರ ಸತ್ರು ಇವ್ರ ಸತ್ರು, ಅವ್ರು ದೊಡ್ಡವರಾದ್ರು ಅಂತ ಏನಾದ್ರು ಸೂತ್ಕ ಇದ್ರೆ ಆ ಟೈಮಲ್ಲಿ ಮಾಡಬೇಡಿ. ಒಳ್ಳೆ ಟೈಮಲ್ಲಿ ಎಲ್ಲ ಚೆನ್ನಾಗಿದ್ದಾಗ ಒಳ್ಳೆ ಟೈಮಲ್ಲಿ ಮಾಡಿ. ಇವಾಗ ಏನೇನು ಬೇಕು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ನನ್ನ ಹೆಸರು ನಂದಿನಿ ಅಂತ ಹೇಳಿ. ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರು, ಇದ್ರ ಜೊತೆಲಿ 8 ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ತುಂಬ ಜನಕ್ಕೆ ಒಳ್ಳೆ ಆರೋಗ್ಯ ಕೊಟ್ಟಿದೆ. ಪೈಲ್ಸ್ ಪ್ರಾಬ್ಲಮ್ ಕಡಿಮೆ ಆಗಿದೆ, ಮೋಷನಲ್ಲಿ ಬ್ಲಡ್ ಹೋಗ್ತಾಯಿದೆ, ಅದು ಕಡಿಮೆ ಆಗಿದೆ, ಸಣ್ಣ ಆಗಿದ್ದಾರೆ, ಥೈರಾಯ್ಡ್ ಹೋಗಿದೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಥರ ಸಮಸ್ಯೆನ ಬಗೆಹರಿಸ್ತಾ ಇದೆ. 24 ಐಟಮ್ ಹಾಕ್ತೀನಿ. ಯಾರಿಗಾದ್ರೂ ಬೇಕು ಅನಿಸಿದ್ರೆ ವಿಡಿಯೋ ಇದೆ, ನೋಡ್ಬೋದು. ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ಲಾವಂಚ ಬೇರು 1 ಮುಷ್ಟಿ, ನೀವು ಹೀಗೆ ಮಾಡಿದ್ರೆ 1 ಮುಷ್ಟಿ ಸಾಕು. ನಿಮ್ಮ ಕೈಲಿ ಎಷ್ಟು ಸಿಗುತ್ತೆ, ಎಷ್ಟು ಶಕ್ತಿ ಇದೆಯೋ ಅಷ್ಟು ತನ್ನಿ, ಆಯಿತಾ. ಇಷ್ಟೇ ಅಷ್ಟು ಅಂತ ಏನಿಲ್ಲ. ಲಾವಂಚ ಬೇರು ತುಂಬ ಒಳ್ಳೆಯದು. ಆಮೇಲೆ ಇದು ನೋಡಿ, ತಾವರೆ ಹೂವಿನ ಬೀಜ. ತಾವರೆ ಹೂವು ಬೀಜ ನಿಮ್ಗೆ ಎಷ್ಟು ಸಿಗುತ್ತೆ ಅಷ್ಟು ನೋಡಿ, 1 ಮುಷ್ಟಿ. ನಾನು ಈಗ ಹಿಡಿದ್ರೆ 1 ಮುಷ್ಟಿ ತೊಗೊಂಡಿದ್ದೀನಿ. ಇದು ಕವಡೆನೂ ಅಷ್ಟೇ 1 ಮುಷ್ಟಿ ತೊಗೊಳ್ಳಿ. ಕವಡೆ ಮಾತ್ರ ಈ ಥರದ್ದೇ ತೊಗೊಳ್ಳಿ. ಇನ್ನೊಂದು ಕವಡೆ ಬರುತ್ತೆ ಟೊಳ್ಳು, ಆ ಥರ ತೊಗೊಬೇಡಿ. ಇದು ಗಟ್ಟಿ ಕವಡೆ, ಈ ಥರ ಕಲರ್ ಇರಬೇಕು ನೋಡಿ, ಕ್ರೀಮು ಎಲ್ಲೋ ಈ ಥರನೇ ಕವಡೆ ಹಾಕಬೇಕು. ದಯವಿಟ್ಟು ಬೇರೆ ಕವಡೆ ತೊಗೊಳ್ಬೇಡಿ. ಆಮೇಲೆ ಗೋಮತಿ ಚಕ್ರ ನೋಡಿ, ಈ ಥರ ಇರುತ್ತೆ, ಚಕ್ರ ಟೈಪ್ ಇರುತ್ತೆ, ಕಾಣಿಸ್ತಾ ಇದೆಯಾ ನೋಡಿ, ಇದರಲ್ಲಿ ಚೆನ್ನಾಗಿ ನೋಡಿ. ಇದೇನಾಗುತ್ತೆ ಅಂದರೆ ನಿಮಗೆ ಒಂದೊಂದು ಒಡ್ತಿರೋದು ಸಿಗುತ್ತೆ, ಆಯಿತಾ. ಇಲ್ಲೆಲ್ಲ ಪೀಸ್ ಆಗಿರುತ್ತೆ. ದಯವಿಟ್ಟು ಆ ಥರ ತೊಗೊಳ್ಬೇಡಿ. ನೋಡಿಕೊಂಡು ಚೆನ್ನಾಗಿರೋದು ತೊಗೊಳ್ಳಿ. ಅವರು ಅಂಗಡಿಯವ್ರು ಏನು ಮಾಡ್ತಾರೆ ಗೊತ್ತಾ, ಯಾಮರ್ಸ್ತಾರೆ. ನೀವು ಆ ಥರ ಮಾಡಬೇಡಿ. ₹1 ಜಾಸ್ತಿ ಆದರೂ ಪರವಾಗಿಲ್ಲ, ನೀವು ಇದೇ ಥರ ತೊಗೊಳ್ಳಿ ನೋಡಿ. ಈ ಥರನೇ ಗೋಮತಿ ಚಕ್ರ, ಇದನ್ನು ತೊಗೊಳ್ಳಿ. ಇದನ್ನು ಅಷ್ಟೇ ನಾನು ನೋಡಿ ಇಷ್ಟು ತೊಗೊಂಡಿದ್ದೀನಿ. ಲೆಕ್ಕ ಬೇಡ. ಆಮೇಲೆ ಅರ್ಶಿನದ ಕೊಂಬು ಈ ಥರ ಕೊನೆ ಹೊಡೆದಿರಬೇಕು ನೋಡಿ, ಈ ಥರ ಕೊನೆ ಹೊಡೆದಿರಬೇಕು. ಆ ಥರದ್ದು 1, 3, 5 ನಿಮ್ಗೆ ಎಷ್ಟಾದರೂ ತೊಗೊಳ್ಳಿ. ಆಮೇಲೆ ಗುಲ್ಗಂಜಿನೂ ಅಷ್ಟೇ ನೋಡಿ, 1 ಮುಷ್ಟಿ ತೊಗೊಂಡಿದ್ದೀನಿ. ಈ ಥರ 1 ಮುಷ್ಟಿ ತೊಗೊಂಡಿದ್ದೀನಿ ನಾನು ಗುಲ್ಗಂಜಿ. ಇಷ್ಟು ತೊಗೊಳ್ಳಿ. ಇದ್ರ ಜೊತೆಯಲ್ಲಿ ನಾನು ಕಟ್ಟಿಟ್ಟಿದ್ದೀನಿ, ನನ್ನ ಹತ್ರ ಇಲ್ಲ. ಹಾಗಾಗಿ ನಿಮಗೆ ಹಿತ್ತಾಳೆದ್ದು ಕಾಸು, ತಾಮ್ರದ್ದು ಕಾಸು ಎಲ್ಲ ಕಡೆನೂ ಸಿಗುತ್ತೆ. ಒಂದು ಚಿಕ್ಕ ಕಾಯಿನೋ ನಿಮಗೆ ಎಲ್ಲಾದರೂ ದೇವಸ್ಥಾನದಲ್ಲೂ ಕೊಟ್ಟಿರ್ತಾರೆ. ಇಲ್ಲ ಅಂತ ಅಂದರೆ ಮನೇಲಿದ್ದರೆ, ಇಲ್ದಿದ್ರೆ ಪರವಾಗಿಲ್ಲ, ಯಾವುದಾದ್ರೂ ಒಂದು ಕಾಯಿನ ಹಾಕಿ. ತಾಮ್ರದ್ದು ಕಾಯಿನಾದರೆ ಒಳ್ಳೆಯದು ಸ್ವಲ್ಪ. ಇಲ್ಲ ಅಂತ ಅಂದರೆ ನೀವು ಯಾವುದಾದ್ರೂ ಹಾಕಿ, ಪರವಾಗಿಲ್ಲ. ಹಾಕಿ ನೀವು ಅದನ್ನು ಒಂದು ಬಟ್ಟೆಲಿ ಕಟ್ಟಬೇಕು. ಯಾವ ಬಟ್ಟೆ ನೋಡಿ, ಇದು ಕೆಂಪುದು. ನಿಮಗೆ ಈ ಟೈಲರ್ ಅಂಗಡೀಲಿ ಕೊಡಿ ಅಂದರೆ ಕೊಡ್ತಾರೆ, ಆಯಿತಾ. ನೋಡಿ ಈ ಥರ ಕೆಂಪು ಬಟ್ಟೆ, ಲೈನಿಂಗ್ ಬಟ್ಟೆ ಇದು. ನಿಮಗೆ ಬ್ಲೌಸ್ ಪೀಸ್ ಎಲ್ಲ ಸಿಗುತ್ತಲ್ಲ, ಅಲ್ಲಿ ಸಿಗುತ್ತೆ. ಕೆಂಪು ಬಟ್ಟೆನೇ ಆಗಬೇಕು, ಬೇರೆ ಬಟ್ಟೆ ಆಗಬಾರ್ದು. ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ಒಂದೊಂದೇ ಹಾಕ್ತಾ ಬನ್ನಿ. ಎಲ್ಲ ಒಟ್ಟಿಗೆ ಸುರಿಬೇಡಿ, ಒಂದೊಂದೇ ಹಾಕ್ತಾ ಹೀಗೆ ಅಂದ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಏನು ನೀವು ಪ್ರಾರ್ಥನೆ ಮಾಡ್ಕೊಳ್ತೀರಾ, ನಿಮ್ಮ ಮನಸ್ಸಲ್ಲಿರೋದನ್ನ ಪ್ರತಿಯೊಂದು ಪ್ರಾರ್ಥನೆ ಮಾಡಿಕೊಂಡು ನೋಡಿ, ಒಂದೊಂದೇ ಹಾಕಿ ಪ್ರಾರ್ಥನೆ ಮಾಡಿ ಹೀಗೆ, ಆಯಿತಾ. ಈಗ ನೋಡಿ, ಅದನ್ನು ಅಷ್ಟೇ ಎಲ್ಲ ಒಂದು ಸರಿ ಎತ್ಕೊಳ್ಳಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಾಕಿ. 9, 5, 11 ಎಷ್ಟಾದರೂ. ಇದು ತಾವರೆ ಹೂವಿನ ಬೀಜ, ಅದನ್ನು ಅಷ್ಟೇ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆ ಮನಸ್ಸಿಂದ ಮಾಡ್ಕೊಳ್ಳಿ. ಕವಡೆ ಏನಾದರೂ ಎಲ್ಲ ಒಂದೊಂದು ಐಟಮ್ ಒಂದೊಂದು ಸರಿ ತೊಗೊಳ್ಳಿ ನೋಡಿ. ಈ ಥರ ಕವಡೆ
ಹಾಕ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಗೋಮತಿ ಚಕ್ರ ಹಾಕ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಮಕ್ಕಳಿಗೆ ವಿದ್ಯೆ ಬುದ್ಧಿ ಇಲ್ಲ, ನೀವು ಒಂದಿದು ಮನೆ ತೊಗೊಳ್ಬೇಕು ಅಂತಿದ್ರೆ ಮನೆಗೆ ಪ್ರತಿಯೊಂದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಹಾಗಾಗಿ ನನಗೆ ಆಗ್ತಾಯಿಲ್ಲ, ಹಿಂಗೆ ತೊಗೊಳಕ್ಕಾಗ್ತಾಯಿಲ್ಲ. ಕೈಯಲ್ಲೇ ಹಾಕ್ಕೊಳ್ಳಿ. ನಾನು ತಟ್ಟೆಲಿ ಸುರಿದೆ ಅಂತ ನೀವು ತಟ್ಟೆಲಿ ಸುರಿಬೇಡಿ. ಇದೆಲ್ಲ ಇದು ಲಾವಂಚ ಬೇರ್ತಿತ್ತು, ಆಯಿತಾ? ನೋಡಿ ಇಷ್ಟು ಇದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದಕ್ಕೊಂದು ವಿಶೇಷವಾಗಿರೋದು, ವಿಶೇಷ ಅಂದರೆ ವಿಶೇಷವಾಗಿರೋದು ಒಂದು ವಸ್ತು ಸೇರಿಸ್ಬೇಕು. ಅದೇನು ವಸ್ತು ಅಂತ ನಾನು ಇವಾಗ ಹೇಳ್ತೀನಿ. ಅದಕ್ಕೆ ಹೇಳೋದು, ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ, ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಅದಕ್ಕೆ ಹೇಳೋದು. ಏನು ವಸ್ತು ಅಂತ ಇವಾಗ ಹೇಳ್ತೀನಿ ನೋಡಿ. ನೋಡಿ ವಿಶೇಷವಾದ ವಸ್ತು ನಾನು ತುಂಬ ತಂದಿಟ್ಟಿರ್ತೀನಿ. ನಾನು ಏನು ಅಂತ ನೋಡ್ತಾ ಇದ್ದೀರಾ ಕುತೂಹಲದಿಂದ. ಪಚ್ಚಕರ್ಪೂರ, ಇದು ಅಡುಗೆಗೆಲ್ಲ ಬಳಸ್ತಾರೆ, ತೀರ್ಥಕ್ಕೆ ಹಾಕ್ತಾರೆ. ಕರ್ಪೂರ ಅಲ್ಲ, ಪಚ್ಚಕರ್ಪೂರ ಅಂತ. ಅದನ್ನು ಒಂದೆರಡು ತುಂಡು ಹಾಕಿದ್ರೆ ಸಾಕು. ತುಂಬ ಅಂದರೆ ತುಂಬ ಒಳ್ಳೆಯದು ನಿಮಗೆ. ನಿಜ, ನೀವು ಒಂದು ಸರಿ ಮಾಡಿ ನೋಡಿ. ಪಚ್ಚಕರ್ಪೂರ ಎಷ್ಟಾದರೂ ಸರಿ ಸಿಗುತ್ತೆ ನಿಮಗೆ, ಎಲ್ಲ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. ಹೀಗಿರುತ್ತೆ ಪಚ್ಚಕರ್ಪೂರ. ನೋಡಿದ್ರಾ? ಈ ಥರ ಇರುತ್ತೆ. ಎಷ್ಟು ಗಮ್ಮಂತಿರುತ್ತೆ ಗೊತ್ತಾ? ಕರ್ಪೂರದ್ದೇ ಪರಿಮಳ ಬೇರೆ, ಇದರದ್ದೇ ಪರಿಮಳ ಬೇರೆ. ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ನಾನು ಮುಂದೆ ಅದ್ರ ಬಗ್ಗೆ ಏನೇನಕ್ಕೆ ನಾನು ಪಚ್ಚಕರ್ಪೂರನ ಬಳಸ್ತೀನಿ ಅಂತ ಪ್ರತಿಯೊಂದು ನಾನು ವೀಡಿಯೋ ಮಾಡ್ತೀನಿ. ನಾನು ಏನಂದರೆ ನಂದು ಬಿಸ್ನೆಸ್ ಇಂಪ್ರೂವ್ ಆದಮೇಲೆ ನಾನು ಏನೇನು ಮಾಡ್ತಾಯಿದ್ದೀನಿ ಅದೆಲ್ಲ ಇಂಪ್ರೂವ್ ಆದಮೇಲೆ ವೀಡಿಯೋ ಮಾಡೋಣ. ಯಾಕಂದ್ರೆ ನನಗೆ ಒಳ್ಳೇದಾದ್ಮೇಲೆ ನಾನು ಹೇಳಬೇಕು. ಸುಮ್ಮನೆ ಏನೋ ಒಂದು ವ್ಯೂಸ್ಗೆ ಇದಕ್ಕಂತ ಹೇಳೋದು ಬೇಡ ಅಂತ ನಾನು ಸುಮ್ಮನೆ ಇದ್ದೆ. ನಾನು ಎಷ್ಟು ಪಚ್ಚಕರ್ಪೂರ ಯಾವುದ್ಯಾವುದಕ್ಕೆ ಬಳಸ್ತೀನಿ ಏನು ಅಂತ ನಾನು ಹೇಳ್ತೀನಿ. ಆಯಿತು, ಇವಾಗ ಇದಿಷ್ಟು ಪಚ್ಚಕರ್ಪೂರ ಹಾಕಲೇಬೇಕು. ಇವಾಗ ಇದಕ್ಕೊಂದು ಕಾಯಿನ ಹಾಕ್ತೀರಾ ನೀವು. ಕಾಯಿನ ಹಾಕಿದ್ಮೇಲೆ ನೀವು ಇದೇ ಬಟ್ಟೆ ಇರುತ್ತೆ, ಇದನ್ನೇ ಗಂಟು ಕಟ್ಟಿ ಹೀಗೆ ನೋಡಿ, ಹೀಗೆ ಕಟ್ಬಿಟ್ಟು ಎಲ್ಲಿಡಬೇಕು ಅನ್ನೋ ನಿಮ್ಮ ಪ್ರಶ್ನೆಗೆ, ಈ ಥರ ರೆಡಿ ಆದಮೇಲೆ ಎಲ್ಲಿಡಬೇಕು ಅಲ್ವಾ? ಇದನ್ನು ಒಂದು ಈ ಥರದ್ದು ನಿಮಗೆ ಒಂದು 50 ರೂಪಾಯಿ ಕೊಟ್ಟರೆ ಒಂದು ಚಿಕ್ಕದು ಇಷ್ಟೇ ಆಗಲದ್ದು ಒಂದು ಹಿತ್ತಾಳೆದ್ದು ಪ್ಲೇಟ್ ಸಿಗುತ್ತೆ ಇಲ್ವಾ? ತಾಮ್ರದ್ದು ಅರಿವಾಣ ಸಿಗುತ್ತೆ, ಹಿತ್ತಾಳೆದು ತಾಮ್ರದ್ದು ಅರಿವಾಣ, ಅದನ್ನು ತೊಗೊಂಡು ಬನ್ನಿ. ಇಲ್ವಾ ಒಂದು ಬೌಲ್ ಸಿಗುತ್ತೆ, ಆ ಬೌಲ್ಗಾದರೂ ಸರಿ ಇಟ್ಬಿಟ್ಟು ದೇವ್ರ ಮನೇಲಾದರೂ ಇಡಿ. ಯಾರಿಗೂ ಕಾಣದೇ ಇರೋ ಥರ ಸೈಡ್ಗೆ ಇಡಿ, ಎಲ್ರಿಗೂ ಕಾಣೋ ಥರ ಇಡಬೇಡಿ. ಅದು ಪಟಿಕ ಕಲ್ಲು ಮಾತ್ರ ದೃಷ್ಟಿ ಪರಿಹಾರಕ್ಕೆ ಎಲ್ರಿಗೂ ಕಾಣೋ ಥರ ಇಡಬೇಕು. ಇದು ನಾವು ಧನಾಕರ್ಷಣೆ ಮತ್ತು ಮಕ್ಕಳು ಓದೋದಕ್ಕೆ, ಮನೇಲಿ ಏನೇ ಸಮಸ್ಯೆ ಇದ್ದರೂ ಸರಿಯಾಗೋದಕ್ಕೆ, ಬಿಸ್ನೆಸ್ ಆಗೋದಕ್ಕೆ ನಾವು ಲಕ್ಷ್ಮಿನ ಕರ್ಕೊಂಡು ಬಂದಿರೋದಿದು. ಲಕ್ಷ್ಮಿನ ಕರ್ಕೊಂಡು ಬಂದಿರೋದು ನಾವು ಯಾರಿಗೂ ತೋರಿಸ್ಬಾರ್ದು. ಒಂದು ಬೀರುಲಿಡಿ, ಅದ್ರ ಜೊತೆಲಿ ನೀವು ಚಿನ್ನ ಇಡ್ತೀರಾ, ಇಲ್ಲ ಕ್ಯಾಶ್ ಇಟ್ಟಿರ್ತೀರಾ. ಕ್ಯಾಶ್ ಇಲ್ವಾ? ಬೇಡ, ಒಂದು 100 ರೂಪಾಯಿ ನೋಟ್ ಇಲ್ವಾ? 100 ರೂಪಾಯಿ ನೋಟಿಡಿ. ನಿಜ ಹೇಳ್ತೀನಿ, ಒಂದು 100 ರೂಪಾಯಿ ನೋಟ್ ಇದ್ರ ಜೊತೆಲಿ ಇಟ್ಬಿಟ್ಟು ನೋಡಿ, ಅದು ಎಷ್ಟು ಸಹಸ್ರಾರು ನಿಮ್ಮದು ಜಾಸ್ತಿ ಆಗುತ್ತೆ ಅಂತ ನೋಡಿ. ನಿಜ ಹೇಳ್ತೀನಿ, ನಾನು ಮಾಡಿರೋ ರೀತಿ ನಾನು ನಿಮ್ಗೆ ಹೇಳ್ತಾ ಇರೋದು. ನಾನು ಎಷ್ಟು ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗಿದ್ದೀನಿ ನನಗೆ ಗೊತ್ತದು. ಕೆಲವೊಂದು ಹೇಳ್ಕೊಳ್ಬಾರ್ದು, ಹಾಗಾಗಿ ದಯವಿಟ್ಟು ಕ್ಷಮಿಸಿ. ಇದ್ರ ಜೊತೆಲಿ ಒಂದು 100 ರೂಪಾಯಿ ನಮ್ಮ ಹತ್ರ ಜಾಸ್ತಿ ಇದೆಯಾ ಇಡಿ, ಇಲ್ವಾ ನಮ್ಮ ಹತ್ರ ಇಲ್ವ? ಬರೀ 100 ರೂಪಾಯಿ ಇಟ್ಬಿಟ್ಟು ಇಡಿ, ಲಕ್ಷ್ಮಿ ಸಾಕು. 1 ರೂಪಾಯಿನೂ ಲಕ್ಷ್ಮಿನೇ ಅಲ್ವಾ? ಒಂದು ಕಾಯಿನ್ ಬಿದ್ದಿದ ತಕ್ಷಣ ನಾವು ಕಣ್ಣಿಗೆ ಹೊತ್ಕೊಂಡು ನಾವು ಲಕ್ಷ್ಮಿ ಅಂತ ಇದು ಮಾಡ್ತೀವಿ. ಎಷ್ಟಾದರೂ ಇದ್ರ ಜೊತೆಲಿಡಿ, ಚಿನ್ನ ಇಟ್ಟಿರೋ ಜಾಗದಲ್ಲಿಡಿ. ಇಲ್ಲ ಆಗಲ್ಲ ಅಂತಂದರೆ ದೇವ್ರ ಮನೇಲಿಡಿ. ಎಲ್ಲಾದರೂ ಇದು 2 ಜಾಗ, ಬೇರೆ ಜಾಗ ಇಲ್ಲ. ಬಾಗಿಲು ಕಟ್ಟೋದು ಅದು ಇದು ಈ ತಪ್ಪು ಮಾತ್ರ ಮಾಡಬೇಡಿ. ನಾನು ಹೇಳೋದು ಇದು ಲಕ್ಷ್ಮಿ ಸ್ವರೂಪ ನಮ್ಗೆ ಸಿಕ್ಕಿರೋದು. ಹಾಗಾಗಿ ನೋಡಿ, ಪಚ್ಚಕರ್ಪೂರ ಹಾಕೋದು ಮಾತ್ರ ಮರಿಬೇಡಿ. ಇಷ್ಟು ಇದು ಗಂಟಿಂದು ಆಯಿತಾ? ನೆಕ್ಸ್ಟು ನಾನು ಗರುಡ ಕಾಯ್ದು ವೀಡಿಯೋ ಕೇಳಿದ್ದೀರಾ, ನಾನು ಮಾಡಬೇಕಾದ್ರೆ ನಾನು ಮಾಡಿಲ್ಲ. ಇದೆಲ್ಲ ನಾನು ಮಾಡಿದ್ದೀನಿ, ಹಳೆ ವೀಡಿಯೋನೂ ಮಾಡಿದ್ದೀನಿ. ಅಲ್ಲಿ ಕುದುರೆ ಲಾಳ ಕಟ್ಟಿದ್ದೀನಿ, ಹೊರಗಡೆ ಒಂದು ಕಟ್ಟಿದ್ದೀನಿ ಆಯಿತಾ? ಇದೆಲ್ಲ ನಾನು ಮಾಡಿದ್ದೀನಿ, ಆದರೆ ಇದು ಮಾಡಿಲ್ಲ.
ಇವಾಗ ಇದಕ್ಕೆ ನೀವು ಮಾಡಿಬಿಟ್ಟು ಪೂಜೆ ಮಾಡಿ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಒಂದಿನ ಎಲ್ಲ ದೇವ್ರ ಮನೇಲಿಡಿ. ಆಮೇಲೆ ಮಾರನೇ ದಿವಸ ತೆಗೆದು ಬೀರುಲಿಡಿ. ಇಲ್ವಾ ದೇವ್ರ ಮನೇಲೇ ಇಟ್ಟು ನೀವು ಪೂಜೆ ಮಾಡುವಾಗೆಲ್ಲ ಪೂಜೆ ಮಾಡಿ. ತೆಗಿಯೋದು ಮಾಡೋದು ಅವೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಯಾವಾಗ ತೆಗಿಬೇಕು ಅದನ್ನು ಹೇಳ್ಬಿಡ್ತೀನಿ. ಇದನ್ನು ಯಾವಾಗ ತೆಗಿಬೇಕು ಅಂತಂದರೆ ನಿಮ್ಮ ಮನೇಲಿ ತುಂಬ ಯಾರಿಗೂ ಆ ಥರ ಆಗೋದು ಬೇಡ. ಆದರೆ ಒಟ್ಟು ಅಂದಮೇಲೆ ಸಾವಿದ್ದೇ ಇರುತ್ತೆ ಅಲ್ವಾ. ನಿಮ್ಮ ಮನೇಲಿ ಯಾರಾದರೂ ತುಂಬ ಹತ್ರದವರು ಸತ್ರು ಇಲ್ಲ ಯಾರಾದರೂ ಮೆಚೂರ್ಡ್ ಆದರು ಅಂತ ಅಂದಾಗ ಮಾತ್ರ ತೆಗೆದುಬಿಟ್ಟು ಹಾಗೆ ಹರಿಯೋ ನದಿಲಿ ಬಿಟ್ಬಿಡಿ. ಹರಿಯೋ ನೀರಲ್ಲಿ ಬಿಟ್ಬಿಡಿ. ಏನು ತೆಗೆದು ಹಿಂಗೆ ಬಿಡೋದಾಗೆಲ್ಲ ಮಾಡಿಬಿಡಿ. ಹೀಗೆ ಗಂಟು ಸಮೇತ ಬಿಟ್ಬಿಡಿ. ಮತ್ತೆ ಹೊಸ್ದಾಗಿ ಮಾಡಿ. ನಿಮ್ಮದೆಲ್ಲ ಏನಿದೆಯಾ ಅವ್ರದ್ದು ಸತ್ತಿರೋದು ದಿನ ಎಲ್ಲ ಕಾರ್ಯಗಳೆಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ಮಾಡಿ. ಅಲ್ಲಿವರೆಗೂ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿವರೆಗೂ ಇವಾಗ ಏನಿದೆ ಅದನ್ನು ಮಾಡ್ಕೊಂಡು ಹೋಗಿ. ಇಷ್ಟು ಹೇಳ್ತೀನಿ. ಅರ್ಥ ಆಗೋ ಥರ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಾನೊಂದು ಕೇಳ್ತೀನಿ, ದಯವಿಟ್ಟು ಹೊಸ ವ್ಯೂವರ್ಸೇ ನನಗೆ 3 ಲಕ್ಷ ತಿಂಗಳಿಗಾಗ್ತಾಯಿದೆ. 3 ಲಕ್ಷ ಹೊಸ ವ್ಯೂವರ್ಸು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ನನ್ನ ಚಾನಲ್ ಇಷ್ಟೊತ್ತಿಗೆ ಇದು ಗೋಲ್ಡನ್ ಬಟನ್ ಬಂದಿರೋದು. ದಯವಿಟ್ಟು ನಾನು ಹೇಗೆ ಬೆಳೆದೆ ಆ ಥರ ನಿಮಗೆಲ್ರಿಗೂ ನಾನೊಂದು ಮನಸ್ಫೂರ್ತಿಯಾಗಿ ಹರಿಸಿ ದೇವ್ರ ಹತ್ರ ಬೇಡಿಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನನಗೊಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ನೋಡಿ, ಒಂದು ಲೈಕ್ ಕೊಡಿ. ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಮನಸ್ಸು ಬಿಚ್ಚಿ ನಾನು ಹೇಳೋದು, ನಾವು ಒಬ್ರಿಗೆ ಒಳ್ಳೇದು ಮಾಡೋಕ್ಕೆ ಹೋದರೆ ದೇವ್ರು ನಮ್ಗೆ ಹತ್ತರಷ್ಟು 100ರಷ್ಟು ನಮಗೆ ಒಳ್ಳೇದು ಮಾಡ್ತಾನೆ. ನೀವು ಒಬ್ರಿಗೆ ಒಂದು ವೀಡಿಯೋ ಶೇರ್ ಮಾಡ್ತು ಅಂದರೆ ಅವ್ರಿಗೂ ಒಳ್ಳೇದಾಗುತ್ತೆ. ಅವ್ರು ಇನ್ನೊಬ್ರಿಗೆ ಶೇರ್ ಮಾಡ್ತಾರೆ, ಆ ಪುಣ್ಯ ಎಲ್ಲ ನಿಮಗೆ ಬರುತ್ತೆ ಅಲ್ವಾ. ದಯವಿಟ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಂ ಲಕ್ಷ್ಮೀ ನರಸಿಂಹ ಸ್ವಾಮಿಯೇ ನಮಃ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಶ್ರೀರಾಮ್.